ಅಯ್ಯೋ ಕರ್ಮವೇ. ಏನು ಮಚ್ಚ ಇಷ್ಟೊಂದು ಟೆನ್ಷನ್ ಯಾಕೆ ಇಲ್ಲಿ ಏನಕ್ಕಿದೆಯಾ ನೀನು? ಏನಿಲ್ಲ ಮಚ್ಚ, ಕೆಲಸದ ಪ್ರೆಷರ್ ಮಚ್ಚ, ಹೆವಿ ಸ್ಟ್ರೆಸ್ ಇರುತ್ತೆ. ಸೊ ತಲೆ ಕೆಡ್ತಾ ಇರುತ್ತೆ ನನಗೆ ಈ ಸ್ಟ್ರೆಸ್ಸು. ಏನು ಮಾಡೋದು ಅಂತ ಗೊತ್ತಾಗಲ್ಲ ಮಚ್ಚ. ಬೆಳಿಗ್ಗೆ ಮಂಡೇ ಟು ಫ್ರೈಡೇ ಹೆವಿ ವರ್ಕು. ಸೊ ಏನಿಲ್ಲ, ಈ ಸ್ಟ್ರೆಸ್ಸಿಂದ ಆಚೆ ಹೆಂಗೆ ಬರೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅಷ್ಟೇ. ಸಾಟರ್ಡೆ ಸಂಡೇ ಫ್ರೀ ಇರ್ತೀಯಲ್ಲ ಮಚ್ಚ, ಅವಾಗ ಏನೋ ಟೈಮ್ ಪಾಸ್ ಮಾಡು ಮಚ್ಚ. ಗೊತ್ತು ಮಂಡೇ ಟು ಫ್ರೈಡೇ ಎಲ್ಲರದು ಅದೇ ಕಥೆನೇ. ಸೊ ಏನು ಮಾಡೋಕ್ಕಾಗಲ್ಲ. ಸಾಟರ್ಡೆ ಸಂಡೇ ನೀನು ಮೈಸೂರಲ್ಲಿ ಇದೆಯಾ, ಎಲ್ಲ ಕಡೆ ಸುತ್ತಾಡ್ಕೊಂಡು ಟೈಮ್ ಪಾಸ್ ಮಾಡ್ಬೋಚ್ಚ. ಸುಮ್ಮನೆ ಮನೇಲೆ ಕೂತ್ಕೊಂಡು ಸ್ಟ್ರೆಸ್ ಮಾಡ್ತಾ ಇದ್ರೆ ಹಿಂಗೆ ಆಗುತ್ತೆ ನನಗೆ. ಹ್ಞೂ ಮಚ್ಚ, ನೀನು ಹೇಳೋದು ನಿಜ. ಸಮಥಿಂಗ್ ಏನಾದರೂ ಟೈಮ್ ಪಾಸ್ ಮಾಡೋಕ್ಕೆ ಸಾಟರ್ಡೆ ಸಂಡೇ ಯೂಸ್ ಮಾಡಬೇಕು. ಎಲ್ಲಾದರೂ ಹೋಗ್ಬಿಟ್ಟು ಮೈಸೂರಲ್ಲಿ ನಿಜ ಮಚ್ಚ, ಎಷ್ಟೊಂದು ಕಡೆ ಸುತ್ತಾಡ್ಬೋದು ಟೈಮ್ ಪಾಸ್ ಮಾಡೋಕ್ಕೆ. ರಿಕ್ರಿಯೇಷನಲ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಏನಾದರೂ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೀನು ಹೇಳೋದು ನಿಜಾನೇ, ಏನಾದರೂ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ಯೋಚನೆ ಮಾಡ್ತಾ ಇದೆಯಾ, ನನ್ನ ಲೆನ್ಗೆ ಬರ್ತಾ ಇದೆಯಾ. ಸೊ ನಾನು ಹಿಂಗೆ ರಿಕ್ರಿಯೇಷನಲ್ ಮಾಡ್ತಾಯಿದ್ದೀನಿ, ನೀನು ಆ ಥರ ಮಾಡಿದ್ರೆ ನಿಮಗೆ ಟೈಮ್ ಸ್ಪೆಂಡ್ ಆಗುತ್ತೆ. ಸೊ ನಂತರನೇ ಮಚ್ಚ ನೀನು ಬೈಕ್ ತೊಗೊಂಡ್ಬಿಟ್ಟು ಬ್ರೇಕ್ಫಾಸ್ಟ್ ರೈಡ್ಸು ಸುತ್ತಾಡು. ನಂತರ ಏನು ಟೂರ್ ಮಾಡಲೇಬೇಕು ಅಂತ ಅವಶ್ಯಕತೆ ಇಲ್ಲ, ಬಟ್ ಸುತ್ತಾಡ್ಬೋದು ನೀನು. ನಿನ್ನ ಬೈಕ್ ಬಗ್ಗೆ ಮಾತಾಡಬೇಡಪ್ಪ ನೀನು. ನಿನ್ನ ಬೈಕ್ ನೋಡ್ಬಿಟ್ರೆ ನಂಗೆ ಉಳಿತದೆ. ಯಾವಾಗಲೂ ನೀನು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾ ಕೂತ್ಕೋತಿಲ್ಲಪ್ಪ ನಿನ್ನ ಬ್ಲಾಗ್ಸು ಎಲ್ಲೆಲ್ಲೋ ಸುತ್ತಾಡಿ ಅಂತ. ನಮ್ಮ ಕಂಪನಿ ನಿನ್ನ ಥರ ಎಲ್ಲಪ್ಪ ಲೀವ್ ಕೊಡುತ್ತೆ, ಒಂದಿನ ಲೀವ್ ಕೊಡೋಕ್ಕೆ ಒದ್ದಾಡುತ್ತೆ. ಅಯ್ಯೋ ಬೈಕ್ ಸಾವಾಸ ಬೇಡ ಮಚ್ಚ. ನಾನೆಲ್ಲ ಹೇಳಿದೆಪ್ಪ ನೀನು ನಂತರ ಟ್ರಿಪ್ ಮಾಡುವಂಥ ಊರು ಆಚೆ ಹಾಕ್ಬಿಟ್ಟು ಸ್ಯಾಟರ್ಡೆ ಸಂಡೇ ಅಷ್ಟೇ ಹೋಗೋ ಮಚ್ಚ. ಸ್ಯಾಟರ್ಡೆ ಸಂಡೇ ತುಂಬ ಜನ ಬ್ರೇಕ್ಫಾಸ್ಟ್ ರೈಡ್ಗೋಸ್ಕರ ಗಾಡಿ ತೊಗೋತಾರೆ. ಜನರಲಿ ಸಿಟಿಯಲ್ಲಿ ಓಡಾಡ್ತಾ ಇರ್ತಾರೆ. ಒಂದೊಂದ್ಸಲಿ ಟೈಮ್ ಪಾಸ್ ಮಾಡಬೇಕಂತ ಸ್ಯಾಟರ್ಡೆ ಸಂಡೇ ಓಡಾಡ್ತಾರೆ. ಮೈಸೂರಲ್ಲಿ ನಿಂಗೆ ಸುತ್ತ ಸಾಕಷ್ಟು 150 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಸಾಕಷ್ಟು ಜಾಗ ಇದೆ ನಿಮಗೆ ಟೈಮ್ ಪಾಸ್ ಮಾಡೋಕ್ಕೆ. ಆರಾಮಾಗಿ ನೀನು ಟೈಮ್ ಪಾಸ್ ಮಾಡ್ಬೋದು ಅನ್ನೋ ಬೈಕು. ಸರಿ, ಯಾವ ಬೈಕ್ನ ತೊಗೋಬೋದು ಅಂತ ಹೇಳು, ಆ್ಯಂಡ್ ಎಷ್ಟು ಖರ್ಚಾಗುತ್ತೆ ಅದನ್ನು ಹೇಳು ಮಚ್ಚ. ಬ್ರೇಕ್ಫಾಸ್ಟ್ ರೈಡ್ ಏನಾದರೂ ನಿನ್ನ ಪ್ಲಾನ್ ಇದೆ ಅಂದರೆ ನನ್ನ ಒಪಿನಿಯನ್ಲಿ ದ ಬೆಸ್ಟ್ ಬೈಕ್ ನೀನು ಬೈ ಮಾಡ್ಬೋದು ಯಾವುದು ಅಂದರೆ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಮೀಟಿಯೋರ್ 350. ಸೊ ಅದನ್ನು ನೀನು ತೊಗೊಂಡ್ರೆ ನೀನು ಚಿಲ್ಲಾಗಿ ರಿಲ್ಯಾಕ್ಸ್ ಆಗಿ ಚೇರಲ್ಲಿ ಕೂತ್ಕೊಂಡಾಗ ಆರಾಮಾಗಿ ನೀನು ಹೆಂಡ್ತಿರ್ತೇನೋ ಆರಾಮಾಗಿ ಸೀಟಲ್ಲಿ ಕೂತ್ಕೊಂಡು ಆರಾಮಾಗಿ ಹೋಗ್ಬೋದು ಮಚ್ಚ. ಎಲ್ಲ ಕಡೆನೂ ಐ ಥಿಂಕ್ ಬ್ರೇಕ್ಫಾಸ್ಟ್ ರೈಡ್ ಇಟ್ ಈಸ್ ಮೇಡ್ ಫಾರ್. ಇನ್ನೂ ಲಾಂಗ್ ಡ್ರೈವು ಯೂಸ್ ಮಾಡ್ಬೋದು, ಬಟ್ ಇನ್ ಕೇಸ್ ನೀನು ಬ್ರೇಕ್ಫಾಸ್ಟ್ ರೈಡ್ ಮಾತ್ರ ಯೂಸ್ ಮಾಡ್ತೀನಿ ಅದನ್ನು ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಾನು ನಿಮಗೆ ಬೇಸಿಕಲಿ ಹೋಂಡಾ ಅವ್ರದ್ದು CB 350 ಹೊಸದಾಗಿದೆ ನೋಡು, ಅದನ್ನು ಸಜೆಸ್ಟ್ ಮಾಡ್ತೀನಿ. ಅದು ಸಗದಾಗಿದೆ ಗಾಡಿ, ತುಂಬ ರಿಲ್ಯಾಕ್ಸ್ ಆಗಿದೆ, ಕಂಫರ್ಟೇಬಲ್ ಸಿಟ್ಟಿಂಗ್ ಪೋಸ್ಚರು. ಸೊ ಸರಿ, ಅದೆಲ್ಲ ಬಿಡು, ಎಷ್ಟಾಗುತ್ತೆ ಅಂತ ಹೇಳೋದಷ್ಟು. ಮೀಟಿಯೋರ್ 350 ಬಂದು ನಿಮಗೆ ಅರೌಂಡ್ 2.7 ಲ್ಯಾಕ್ಸ್ ಆಗುತ್ತೆ ಕರ್ನಾಟಕದಲ್ಲಿ ಆನ್ ರೋಡು. ಹಾಗೂ ನಿಮಗೆ CB 350 ತೊಗೊಳ್ಳೋ ಪ್ಲಾನ್ ಇದೆ ಅಂದರೆ ಅರೌಂಡ್ 2.85 ಲ್ಯಾಕ್ಸ್ ಆಗುತ್ತೆ ಆನ್ ರೋಡ್ ಕರ್ನಾಟಕದಲ್ಲಿ. 2.8 ಲ್ಯಾಕ್ಸಾ? ಯಪ್ಪ, ಅಷ್ಟೊಂದು ದುಡ್ಡಿಲ್ಲ ಮಚ್ಚ. ಇವಾಗ ದುಡ್ಡಿದೆ, ಬಟ್ ನನಗೆ ಸೇವಿಂಗ್ಸ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ನು ನಾನು ಯಾವಾಗ ರಿಚ್ ಮಿಲಿಯನರ್ ಆಗೋದು ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ವಾ. ಇಷ್ಟೊಂದೆಲ್ಲ ನಾನು ಇನ್ವೆಸ್ಟ್ ಮಾಡಿಬಿಟ್ರೆ ನಾನು ಹಿಂಗೆ ದುಡ್ಡು ಮಾಡೋದು ನಾನು ಮಚ್ಚ. ನೀನು ಸ್ಟಾಕ್ಸ್ ಬಗ್ಗೆ ಮಾತಾಡಬೇಡ ಮಚ್ಚ. ಫಸ್ಟು ಅಲ್ಲಿ ದುಡ್ಡು ಮಾಡೋದು ಓಕೆ ಸರಿ ಮಚ್ಚ, ಬಟ್ ದುಡ್ಡು ಏನಕ್ಕೆ ಮಾಡ್ತಾ ಇದ್ದೇಳು? ಎಕ್ಸ್ಪೀರಿಯನ್ಸಸ್ಗೋಸ್ಕರ. ಅಷ್ಟೊಂದೆಲ್ಲ ದುಡ್ಡು ಮಾಡಿಬಿಟ್ಟು ನೀನು ಕರೋಡ್ಪತಿಯಾಗಿ ನೀನು ಮಜಾನೇ ಮಾಡಿಲ್ಲ ಅಂದರೆ ಏನು ಪ್ರಯೋಜನ? ನೀನು ಸ್ಟಾಕ್ಸ್ ಬೀಳ್ತಾ ಇರೋದು ನಾನು ನೋಡ್ತಾ ಇದ್ದೀನಿ, ಹೋಗ್ಲಿ ಬಿಡು. ನಿಜ ಏನು ಅಂತ ಹೇಳು ಸರಿ. ಮಚ್ಚ, ನಿಂಗೆ ಗೊತ್ತಲ್ಲ ಮಚ್ಚ, ನಾನು ಇವಾಗ ತಾನೇ ಮದುವೆ ಆಗಿರೋದು. ಸೊ ಕಷ್ಟ ಇದೆ ನನ್ನ ಲೈಫಲ್ಲಿ. ಸೊ ಖರ್ಚು ಮಾಡಬೇಕಾದ್ರೆ ಏನೇನು ನೋಡಬೇಕಾಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ಮನೆಯಲ್ಲಿ ಹೆಂಡತಿ ಬಿಡಲ್ಲ ಮಚ್ಚ, ಅದೇ ಮೇನ್ ರೀಸನ್. ಸೊ ಅದಕ್ಕೋಸ್ಕರ ಏನು ಮಾಡೋದು ನಂಗೆ ಗೊತ್ತಿಲ್ಲ. ಸ್ವಲ್ಪ 2.8 ಲ್ಯಾಕ್ಸ್ ಸ್ವಲ್ಪ ಜಾಸ್ತಿ ಇದ್ದು ಮಚ್ಚ. ಬೇರೆ ಏನಾದರೂ ರಿಕ್ರಿಯೇಷನಲ್ ಆ್ಯಕ್ಟಿವಿಟಿ ಹೇಳೋ, ಟೂರಿಂಗು ಆ ಥರ ಬೇರೆ ಯಾವ ಥರ ಮಾಡ್ಬೋದು ಅಂತ ನೀನು ಸ್ವಲ್ಪ ಐಡಿಯಾ ಕೊಡು ಮಚ್ಚ. ಸೊ ಇನ್ನೊಂದು ವೇ ಇದೆ, ನಿಮಗೆ ಮೋಟರ್ ಸೈಕಲ್ ಇಷ್ಟ ಆಗ್ತಿಲ್ಲ ಅಂದರೆ ಸೈಕಲ್ ಬಾ ಇವಾಗ. ಬಿಕಾಸ್ ಇವಾಗಿರೋ ಸೈಕಲ್ಸ್ ಸಾಕಷ್ಟು ಮಾಡರ್ನ್ ಆಗಿದೆ. ಸೊ ನಿಮಗೆ ಅದರಲ್ಲೂ ನೀವು ರಿಕ್ರಿಯೇಷನಲ್ ಆ್ಯಕ್ಟಿವಿಟೀಸ್ ಮಾಡ್ಬೋದು. ನೀನು ಹೇಳೋದೊಂದು ನಿಜ, ಸೈಕ್ಲಿಂಗ್ ಮಾಡ್ಬೋದು. ಅಂದರೆ ಸೈಕಲ್ ಚೀಪಾಗಿರುತ್ತೆ, ಒಂದು 2-3 ಸಾವಿರದಲ್ಲೇ ಸೈಕಲ್ ಸಿಕ್ಬಿಡುತ್ತೆ ನಿಜ. ಬಟ್ ನಾನು ಫಿಟ್ನೆಸ್ ನೀನು ನೋಡಿದಿಲ್ಲ ಮಚ್ಚ, ಫಿಟ್ನೆಸ್ ಹೊಟ್ಟೋಗ್ಬಿಟ್ಟಿದೆ. ಕೆಲಸ ಮಾಡಿ ಏನು ವರ್ಕೌಟೇ ಮಾಡ್ತಿಲ್ಲ ಸರಿಯಾಗಿ, ಫಿಟ್ನೆಸ್ ಹೊಟ್ಟೋಗ್ಬಿಟ್ಟಿದೆ. ಒಂದು ರೀತಿ ಅದನ್ನು ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಸೈಕಲ್ಲು, ಅದು ನಿಜ. ಆ ಥರ ಮಾಡ್ಬೋದು. ಬಟ್ ಸೈಕಲ್ ಅಷ್ಟೊಂದು ದೂರ ಹೊಡೆಯೋಕ್ಕಾಗುತ್ತೆ ಮಚ್ಚ. ನೀನು ಹೇಳ್ತಾರೋ ಜಾಗ ಚಾಮುಂಡಿ ಬೆಟ್ಟ ಅಲ್ಲೆಲ್ಲ ಹೊಡೆಯೋ ಸ್ವಲ್ಪ ಟೈಮ್ ಬೇಕು, ತುಂಬ ಹೊತ್ತಾಗುತ್ತೆ ಸೈಕಲ್ ಹೊಡೆಯೋಕ್ಕೆ. ಸೊ ಅದು ನಿಜ ನೀನು ಹೇಳೋದು, ಸೈಕಲ್ ಹೊಡೆದ್ರೆ ಫಿಟ್ನೆಸ್ ಇಂಪ್ರೂವ್ ಆಗುತ್ತೆ. ಬಟ್ ಸ್ಟಿಲ್ಲು ನಂಗೆ ಅನ್ಸುತ್ತೆ ಸೈಕಲ್ ಸ್ವಲ್ಪ ಕಷ್ಟ ಮಚ್ಚ. ಒಂದು 2-3 ಸಲ ಹೊಡಿತೀನಿ, ಟ್ರೈ ಮಾಡ್ತೀನಿ, ಕಷ್ಟಪಟ್ಬಿಟ್ಟು ಆಮೇಲೆ ಬಿಟ್ಬಿಡ್ತಾರೆ. ನಾನು ನೋಡಿದ್ದೀನಿ ತುಂಬ ಜನನ. ಸೊ ಅದೇನು ವರ್ಕೌಟ್ ಆಗಲ್ಲ ಅಂತ ಅನ್ಸುತ್ತೆ ಮಗ. ರೆಕ್ರಿಯೇಷನ್ಗೆ ಸೈಕಲ ಇವಾಗ ಯಾರು ಯೂಸ್ ಮಾಡ್ತಾರೆ ಮಚ್ಚ? ಇಲ್ಲ ಮಚ್ಚ, ಇವಾಗಿರೋ ಸೈಕಲ್ ತುಂಬಾ ಡಿಫ್ರೆಂಟ್ ಇದೆ. ನೀನು ಅವಾಗ ತೊಗೊಳ್ತಿರೋ ಸೈಕಲ್ಗಳೇ ಬೇರೆ, ಇವಾಗ ಇರುವಂಥ ಸೈಕಲೇ ಬೇರೆ. ಇವಾಗ ನಿನಗೆ ಆ ಪೆಡಲ್ ಎಫರ್ಟ್ ಮಾಡೋದು ಬೇಕಾಗಿಲ್ಲ ಅಷ್ಟೊಂದು. ಬಿಕಾಸ್ ಇವಾಗ ಈ ಸೈಕಲ್ ಅಂತ ಬಂದುಬಿಟ್ಟಿದೆ. ಸೊ ಈ ಸೈಕಲಲ್ಲಿ ನೀನು ಚಿಲ್ಲಾಗ್ಬಿಟ್ಟು ಆರಾಮಾಗಿ ನೀನು ಥ್ರಾಟಲ್ ಕೊಟ್ಬಿಟ್ಟು 30 to 40 ಕಿಲೋಮೀಟರ್ ರೇಂಜ್ ಕೊಡುವಂಥ ಸೈಕಲ್ಗಳು ಬಂದುಬಿಟ್ಟಿದೆ. ನಿಮಗೆ ಆರಾಮಾಗಿ ಎಲ್ಲಿ ಬೇಕಾದರೂ ಹೋಗ್ಬೋದು. ನೀನು ಆರಾಮಾಗಿ ಬೆಟ್ಟಕ್ಕೆ ಹೋಗ್ಬಿಟ್ಟು ವಾಪಸ್ ಬರ್ಬೋದು ಚಿಲ್ಲಾಗಿ. ಸೊ ನಿನ್ನ ರೆಕ್ರಿಯೇಷನ್ ಆಗುತ್ತೆ, ವರ್ಕೌಟು ಆಗುತ್ತೆ, ಎಲ್ಲನೂ ಮಾಡ್ಬೋದು ನೀನು. ಈಗ ನೋಡಿಲ್ವಾ ನೀನು ಮಾಹಿ ಬಾಯಿ ಅವರು ಪ್ರಮೋಟ್ ಮಾಡಿದ್ದು ಈ ಮೋಟರ್ ರೈಡ್ ಸೈಕಲ್. ಫಸ್ಟ್ ಆಫ್ ಆಲ್ ನಾವು RCB ಸಪೋರ್ಟರ್ಸ್. ಮಾಯಿ ಬಾಯ್ ಅಂತಲೇ ಕೇಳ್ತಾ ಇದ್ದೀನಿ ನಿಮ್ಮ ಮಗನೇ. ಸೆಕೆಂಡ್ ಥಿಂಗ್ ಒಂದು, ಈ ಸೈಕಲ್ ಅಂದರೆ ಏನು ಮಚ್ಚ ಇದು? ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಈ ಸೈಕಲ್ ಅಂತ ಕೇಳಿದೆ. ನಾರ್ಮಲ್ ಸೈಕಲ್, ಈ ಸೈಕಲ್ ಈಗ ಸ್ಕೂಟರ್ ಬಿಟ್ಬಿಟ್ಟು ಸೈಕಲ್ಗೂ ಎಲೆಕ್ಟ್ರಿಕ್ ಬಂದುಬಿಟ್ಟಿದ್ವಿ. ಸಾರಿ ಮಚ್ಚ, ನಾನು RCB ಫ್ಯಾನೇ. ಬಟ್ ಆಬ್ವಿಯಸ್ಲಿ ಮಾಯಿ ಬಾಯ್ ಅವರು ವರ್ಲ್ಡ್ ಕಪ್ ಗೆಲ್ಸಿರೋ ಅದನ್ನು ಮರಿಬೇಡ. ಎನಿವೆ, ಇನ್ನು ಮೇನ್ ಪಾಯಿಂಟ್ ಏನು ಅಂದರೆ ಬೇಸಿಕಲಿ ಈ ಸೈಕಲ್ ಅಂತ ಈಗ ಆ ಕಾನ್ಸೆಪ್ಟು ತುಂಬಾ ಫೇಮಸ್ ಆಗಿದೆ. ಆ್ಯಂಡ್ ಸಾಕಷ್ಟು ಜನ ಬೈ ಮಾಡ್ತಾ ಇದ್ದಾರೆ. ಇನ್ನು ಫ್ಯೂಚರ್ ನಿಮಗೂ ಗೊತ್ತು ಮಚ್ಚ, ಪೆಟ್ರೋಲು ಡೀಸೆಲ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ಗಾಡಿಗಳು ಎಷ್ಟು ಜಾಸ್ತಿ ತುಂಬಿಕೊಡ್ತಾ ಇದೆ ಅಂದರೆ ನಿಮಗೆ ಜಾಗ ನೀರೆಲ್ಲ ಗಾಡಿ ಓಡಿಸೋಕ್ಕೆ. ಸೊ
ಎಸ್ಪೆಷಲಿ ಇನ್ನು ಸಿಟಿಯಲ್ಲಿ ಇದೆಯಾ ಅಂದರೆ, ಸೊ ಆ ಥರ ಇರಬೇಕಾದ್ರೆ ನಿಮಗೆ ಸೈಕಲ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ನಿಮಗೆ ಅದಕ್ಕೋಸ್ಕರ ಈ ಸೈಕಲ್ ಅಂತ ಮಾಡಿದ್ದಾರೆ. ಅದರಲ್ಲಿ ನಿಮಗೆ ರೇಂಜ್ ಇರುತ್ತೆ ಬೇಸಿಕಲಿ. ಸೊ 40 ಕಿಲೋಮೀಟರ್ ಅಪ್ ಟು ರೇಂಜ್ ಇರುತ್ತೆ. ನೀನು ಥ್ರಾಟಲ್ ಕೊಟ್ಕೊಂಡು ಆರಾಮಾಗಿ ಓಡಿಸ್ಬೋದು. ಈವನ್ ಪೆಡಲ್ ಅಸಿಸ್ಟ್ ಅಂತ ಇರುತ್ತೆ, ಅದ್ರ ಮೂಲಕ ನೀನು ಆರಾಮಾಗಿ ಖುಷಿಯಾಗಿ ಗಾಡಿ ಓಡಿಸ್ಬೋದು. ಸೊ ನೀನು ಆರಾಮಾಗಿ ರೆಕ್ರೇಷನಲ್ ಸ್ಯಾಟರ್ಡೇ ಸಂಡೇ ರೆಕ್ರೇಷನಲ್ ಆಕ್ಟಿವಿಟಿ ಲೈಕ್ ನೀನು ಚಾಮುಂಡಿ ಬೆಟ್ಟ ಹೋಗೋದು, ಇಲ್ಲ KRS ಹತ್ರ ಎಲ್ಲಾದರೂ ಬ್ಯಾಕ್ ವಾಟರ್ ಹತ್ರ ಹೋಗೋದು, ಎಲ್ಲನೂ ಮಾಡ್ಬೋದು ಮಚ್ಚ. ದಿಸ್ ವಿಲ್ ಬಿ ದ ಬೆಸ್ಟ್ ಥಿಂಗು. ಇಂಟ್ರೆಸ್ಟಿಂಗ್ ಆಗಿದೆ ನೀನು ಹೇಳ್ತಾ ಇರೋದು. ಬಟ್ ಓಕೆ ಸರಿ, ಮೇನ್ ಥಿಂಗ್ ಬಂದ್ಬಿಟ್ಟು ಎಷ್ಟಣ್ಣ ಕಾಸು. ಸೊ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 25,000 ಸ್ಟಾರ್ಟ್ ಆಗುತ್ತೆ. ಮೈ ಬಾಯ್ ಅವರು ಪ್ರಮೋಟ್ ಮಾಡೋ ಈ ಮೋಟರ್ ನಿಮಗೆ 25,000 ಬರುತ್ತೆ. 25 ಟು ಈವನ್ 60,000 ತನಕ ಇರುತ್ತೆ. ನಾನೇನು ಹೇಳ್ತೀನಿ ಅಂದರೆ ಇನಿಷಿಯಲಿ ನೀನು ಸ್ಟಾರ್ಟ್ ಮಾಡಬೇಕಾದ್ರೆ 35,000 to 45,000 ಒಳಗಡೆ ನೀನು ಸೈಕಲ್ ಬೈ ಮಾಡಿಬಿಟ್ರೆ ನಿಮಗೆ ಒಂದು ವ್ಯಾಲ್ಯೂ ಫಾರ್ ಮನಿ ಇರುತ್ತೆ ಅಂತ ನನ್ನ ಒಪಿನಿಯನು. 35,000 ಅಷ್ಟೊಂದು ಒಂದು ಸೈಕಲ್ಗೆ ಮಚ್ಚ. ನಾವು 5,000 6,000ದಲ್ಲಿ ನಾವು ಸೈಕಲ್ ತೊಗೋತಾ ಇದ್ವಲ್ಲ ಮಚ್ಚ. ಆಯಿತು, ನಾನು ಕೇಳಿದ್ದೀನಿ, ಇವಾಗ ಅಷ್ಟೊಂದು ಇರಲ್ಲ. ನನ್ನ ಲೇಟೆಸ್ಟ್ ಏನೋ ಫೈರ್ ಬಾಕ್ಸ್ ಎಲ್ಲ ಒಂದು 8-9,000 ಎಲ್ಲ ಸಿಗ್ತಿತ್ತು. ಮ್ಯಾಕ್ಸಿಮಮ್ ಒಂದು 10-11,000 ಆಗುತ್ತೆ ಅಂದರೆ ನೀನು 35,000 ಅಂತ ಹೇಳ್ತಾ ಇದೆಯಲ್ಲ ಮಚ್ಚ. ಅಷ್ಟೊಂದು ದುಡ್ಡು ಕೊಡಬೇಕಾ? ನಂಗೆ ಗೊತ್ತಿತ್ತು ನೀನು ಹಿಂಗೆ ಹೇಳ್ತೀಯ ಅಂತ. ಬಟ್ ಸ್ಟಿಲ್ ಹಂಗೆ ಇರೋದು ಮಚ್ಚ. 35,000 ಅರೌಂಡಿದೆ. ಇವನ್ ನೀನು ಗೇರ್ ಸೈಕಲ್ನ ತೊಗೋಬೇಕಂದ್ರೂ ನಿಮಗೆ 15,000 ಸ್ಟಾರ್ಟ್ ಆಗುತ್ತೆ. ಸೊ ವಿದೌಟ್ ನೀನು ಎಲೆಕ್ಟ್ರಿಸಿಟಿ ಓಡಿಸ್ತೀಯ ಅಂದ್ರೂ, ನೀನು ಫಿಟ್ನೆಸ್ ನೀವು ಓಡಿಸಲ್ಲ ನನಗೂ ಗೊತ್ತು. ಬಟ್ ಸ್ಟಿಲ್ ನೀನು ತೊಗೋತೀಯ ಅಂದ್ರೂ ನಿಮಗೆ 15,000 ಸ್ಟಾರ್ಟ್ ಆಗುತ್ತೆ. ಸೊ 15 to 25,000 ನಿಮಗೆ ಒಳ್ಳೆ ಸೈಕಲ್ ಸಿಗುತ್ತೆ. ಸೊ ಹಾಗೆ ಪ್ರೈಸಿಂಗ್ ಇದೆ ಮಚ್ಚ ಸೈಕಲ್ ಮಚ್ಚ. 30-35,000 ನಾನು ನನ್ನ ಹೆಂಡತಿ ಜೊತೆ ಬ್ಯಾಂಕಾಕ್ ಟ್ರಿಪ್ ಹೋಗ್ಬೋದಲ್ಲ ಮಚ್ಚ. ಯಾವನು ಅಷ್ಟೊಂದು ಖರ್ಚು ಮಾಡ್ಬಿಟ್ಟು ನೀನು ಒಂದು ಸೈಕಲ್ ತೊಗೋತಾನೆ. ನನಗೆ ಎಷ್ಟು ಯೂಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ನಾನು ಯೂಸ್ ಏನು ಕೇಪಬಿಲಿಟಿ ಅಂತ ಗೊತ್ತಿಲ್ಲ. ಆಮೇಲೆ ಅದಲ್ಲೇ ಒಳ್ಳೆ ಬಟ್ಟೆ ಒಣಗಿಸಕ್ಕೆ ಇಟ್ಬಿಡ್ತೀನಿ ಆ ಸೈಕಲ್ನ. ಏನು ಪ್ರಯೋಜನ ಮಚ್ಚ ಸೈಕಲ್ ತೊಗೊಂಡು ಬ್ಯಾಂಕಾಕ್ಗೆ? ಒಳ್ಳೆ ಇದೆ, ಹೆಂಡತಿ ಜೊತೆ. ಇಲ್ಲ ಮಚ್ಚ, ಸಿಂಗಾಪುರ್ ಅಂತ ಹೇಳ್ಬೇಕಂತ ಇಲ್ಲ, ಹೋಗಲಿ ಬೇಡ. ಬಟ್ ಎನಿವೆ, ಸೊ ಈ ಡೌಟು ಸಾಕಷ್ಟು ಜನದಲ್ಲಿದೆ. ದಟ್ ಏನಕ್ಕೆ ಬಜೆಟ್ ಇಷ್ಟೊಂದಿದೆ ಅಂತ ಎಕ್ಸ್ಪ್ಲೇನ್ ಮಾಡೋಣ ಬಿಡು. ಹಾಯ್ ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನೀವು ಆಲ್ರೆಡಿ ರೋಲ್ ಪ್ಲೇಯಿಂದ ಗೊತ್ತಾಗಿರುತ್ತೆ. ಇಟ್ ಈಸ್ ದ ಬಜೆಟ್ ಆಫ್ ದ ಸೈಕಲ್. ಸೊ ಸಾಕಷ್ಟು ಚೆನ್ನಾಗಿ ತುಂಬ ಡೌಟ್ ಇದೆ ಬಜೆಟ್ ಆಫ್ ದ ಸೈಕಲ್. ಏನಕ್ಕೆ ಒಂದು ಸೈಕಲ್ 1 ಲಕ್ಷ, 2 ಲಕ್ಷ, 9 ಲಕ್ಷ ಸೈಕಲ್ ನೀವು ನೋಡಿರ್ತೀರಾ. ಸೊ ಏನಕ್ಕೆ ಇಷ್ಟು ಕಾಸ್ಟ್ ಆಗುತ್ತೆ ಅಂತ ನಿಮಗೆ ಡೌಟ್ಸ್ ಇರುತ್ತೆ. ಸೊ ಇದನ್ನು ಅರ್ಥ ಮಾಡೋ ಮೊದಲು ಫಸ್ಟಿಗೆ ನಾವು ಅರ್ಥ ಮಾಡ್ಕೋಬೇಕು ದಟ್ ಏನೇನು ಕಾಂಪೊನೆಂಟ್ಸು ಸೈಕಲಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಅದನ್ನು ಅರ್ಥ ಆದರೆ ನಿಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಯಾವುದಕ್ಕೆ ಮೋಸ್ಟ್ ಕಾಸ್ಟ್ ಇರೋದು ಆ್ಯಂಡ್ ಹಿಂಗೆ ಆ್ಯಕ್ಚುಲಿ ಇವಾಲ್ವ್ ಆಗಿದೆ ಸೈಕಲ್. ಸೊ ನೀವು ನೋಟಿಸ್ ಮಾಡ್ಬೋದು, ನಾವು ಹಳೆ ಕಾಲದಲ್ಲಿ 2,000-3,000 ಸೈಕಲ್ ಸಿಗ್ತಾ ಇತ್ತು. ಸೊ ಇವಾಗ ಇಷ್ಟೊಂದು ಕಾಸ್ಟು ಯಾವ ಕಾಂಪೊನೆಂಟ್ ಎಕ್ಸ್ಟ್ರಾ ಆ್ಯಡ್ ಮಾಡೋದ್ರಿಂದ ಈ ಥರ ಕಾಸ್ಟ್ ಆಗ್ತದೆ. ಸೊ ನೀವು ಸೈಕಲ್ನ ನೀವು ನಾರ್ಮಲಿ ನೋಡಿದ್ರೆ ಏನೋ ಅಷ್ಟೊಂದೇನು ಚೇಂಜಸ್ ಆಗಿಲ್ಲ. ಸಣ್ಣ ಪುಟ್ಟ ನೀವು ಕಾಂಪೊನೆಂಟ್ಸ್ ಚೇಂಜ್ ನೋಡಬಹುದು. ಬಟ್ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಎಲ್ಲ ಸೇಮ್ ಕಾಂಪೊನೆಂಟ್ಸ್ ಇರುತ್ತೆ. ಸೊ ಕಾಂಪೊನೆಂಟ್ಸ್ ಏನು ಅಂತ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಈ ಮಾಡರ್ನ್ ಡೇ ಸೈಕಲಲ್ಲಿ. ಸೊ ಬೇಸಿಕಲಿ ನಾನು ಫಸ್ಟು ಗೇರ್ ಸೈಕಲ್ ಹೇಳ್ತೀನಿ, ಅದಾದಮೇಲೆ ಈ ಸೈಕಲ್ ಬೇಸಿಕಲಿ ಅದ್ರ ಬಗ್ಗೆನೂ ಹೇಳ್ಬಿಡ್ತೀನಿ. ಫಸ್ಟ್ ಥಿಂಗ್ ಬಂದ್ಬಿಟ್ಟು ಗೇರ್ ಸೈಕಲಲ್ಲಿ ನೋಡ್ತೀರಾ ವೀಲ್ಸ್ ಇರುತ್ತೆ, ವೀಲ್ಗೆ ರಿಮ್ ಇರುತ್ತೆ, ರಿಮ್ಗೆ ಆ ಸ್ಪೋಕ್ಸ್ ಇರುತ್ತೆ, ಬ್ರೇಕ್ಸ್ ಇರುತ್ತೆ, ಡಿಸ್ಕ್ಸ್ ಇರುತ್ತೆ ಬೇಸಿಕಲಿ ಎರಡು ಕಡೆ ಫ್ರಂಟ್ ಟು ರೇರು ನಿಮಗೆ. ಸೊ ಸಸ್ಪೆನ್ಷನ್ಸ್ ಇರುತ್ತೆ, ಮುಂದ್ಗಡೆ ಫ್ರಂಟ್ ಸಸ್ಪೆನ್ಷನು ಆ್ಯಂಡ್ ರೇರು ಒಂದೊಂದ್ಸಲಿ ಸಸ್ಪೆನ್ಷನ್ ಇರುತ್ತೆ ಕೆಲವು ಲೈಕ್ ಹೈರ್ ಆ್ಯಂಡ್ ಬೈಕ್ಸಲ್ಲಿ. obviously ಬ್ರೇಕ್ಸ್ ಬಗ್ಗೆ ನಾವು ಆಲ್ರೆಡಿ ಹೇಳಿದೆ. ನಿಮಗೆ ಶಿಫ್ಟರ್ಸ್ ಇರುತ್ತೆ ಗೇರ್ನ ಶಿಫ್ಟ್ ಮಾಡೋಕ್ಕೆ. ಅದು ಬಿಟ್ಟರೆ obviously ದ ಫ್ರೇಮ್ ವಿಚ್ ಇಸ್ ಹೋಲ್ಡಿಂಗ್ ಎವ್ರಿಥಿಂಗ್ ಇರುತ್ತೆ. ಫ್ರೇಮಲ್ಲಿ ನಿಮಗೆ ಅದು ಬಿಟ್ಟರೆ ನಿಮಗೆ ಪೆಡಲ್ಸ್ ಇರುತ್ತೆ. ಪೆಡಲ್ ಕೆಳಗಡೆ ನಿಮಗೆ ಏನು ಹೇಳಿ ಚೈನ್ ಸೆಟ್ ಇರುತ್ತೆ. ಸೊ ಇವಾಗಿರೋ ಸೈಕಲ್ಗೆ ನಿಮಗೆ ಚೈನ್ ಸೆಟ್ ಅಂತ ಬರುತ್ತೆ, ಒಂದೇ ಚೈನ್ ಇರಲ್ಲ, 3 ಚೈನ್ ಒಂದೊಂದ್ಸಲ ಇರುತ್ತೆ ನಿಮಗೆ 3 ಸೆಟ್ ಚೈನು. ಅದು ಹಿಂದ್ಗಡೆ ಕನೆಕ್ಟ್ ಆಗಿರುವಂಥ ಲೈಕ್ ಕ್ಯಾಸ್ಕೆಟ್ ಅಂತ ಇರುತ್ತೆ ವಿಚ್ ವಿಲ್ ರನ್ ದ ರೇರ್ ವೀಲು. ಸೊ ಕ್ಯಾಸ್ಕೆಟಲ್ಲಿ ನಿಮ್ಮದು ಡಿಫ್ರೆಂಟ್ ಗೇರ್ಸ್ ಇರುತ್ತೆ. ಸೊ ಬೇಸಿಕಲಿ ಜನರಲಿ 7 to 8 ಗೇರ್ಸ್ ಇರುತ್ತೆ. ಫ್ರಂಟಲ್ಲಿ ನಿಮಗೆ ಚೈನ್ ಸೆಟ್ಟಲ್ಲಿ 3 ಬೇಸಿಕಲಿ ಶಿಫ್ಟ್ ಇರುತ್ತೆ. ಸೊ ಈ ಗೇರ್ಸ್ನ ಶಿಫ್ಟ್ ಮಾಡೋಕ್ಕೆ ನಿಮಗೆ ಡಿರೇಲರ್ಸ್ ಅಂತ ಇರುತ್ತೆ. ಸೊ ವೆನೆವರ್ ನೀವು ಶಿಫ್ಟ್ ಬಟನ್ನ ಒತ್ತಾಗ ಡಿರೇಲರ್ ಬಂದ್ಬಿಟ್ಟು ಗೇರ್ನ ಶಿಫ್ಟ್ ಮಾಡುತ್ತೆ. ಸೊ ಈ ಕಾಂಪೊನೆಂಟ್ಸ್ ಆಬ್ವಿಯಸ್ಲಿ ಸೀಟ್ ಇರುತ್ತೆ, ಸೀಟ್ ಪೋಸ್ಟ್ ಇರುತ್ತೆ ಅದರ ಮೇಲೆ ಕೆಳಗಡೆ. ಸೊ ಸೀಟ್ನ ಹ್ಯಾಂಡಲ್ ಮಾಡೋಕ್ಕೆ. ಸೊ ಈ ಕಾಂಪೊನೆಂಟ್ಸ್ ನೀವು ನೋಡಿರ್ತೀರ ಸೈಕಲಲ್ಲಿ. ಸೊ ನೀವು ಮೊದಲೇನಾದ್ರೂ ನೋಡಿದ್ರೆ ಇವಾಗ ನೋಡಿದ್ರು ಐ ವುಡ್ ಸೇ ಮೇ ಬಿ ಸಣ್ಣ ಪುಟ್ಟ ನೀವು ಚೇಂಜಸ್ ನೋಡಿರ್ತೀರ, ಮ್ಯಾಕ್ಸಿಮಮ್ ಅಷ್ಟೊಂದು ಚೇಂಜಸ್ ನೋಡಿಲ್ಲ. ಅದು ಬಿಟ್ಟರೆ ನಿಮಗೆ ಈ ಸೈಕಲಲ್ಲಿ ಏನು ಎಕ್ಸ್ಟ್ರಾ ಇರುತ್ತೆ ಅಂದರೆ ಈ ಸೈಕಲಲ್ಲಿ ಬೇಸಿಕಲಿ 3 ಕಾಂಪೊನೆಂಟ್ ಎಕ್ಸ್ಟ್ರಾ ಇರುತ್ತೆ. ಒಂದು ನಿಮ್ಮದು ಬ್ಯಾಟ್ರಿ. ಸೊ ಬ್ಯಾಟ್ರಿ ಬಂದ್ಬಿಟ್ಟು ದ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುವಂಥ ಪವರ್ ಹೌಸು. ಸೊ ದಟ್ ವಿಲ್ ಬಿ ದ ಸೋರ್ಸ್ ಆಫ್ ಯುವರ್ ಎಲೆಕ್ಟ್ರಿಸಿಟಿ. ಅದು ಬಿಟ್ಟರೆ ನಿಮಗೆ ಎಲೆಕ್ಟ್ರಿಕ್ ಮೋಟರ್ ಇರುತ್ತೆ ಆರ್ ಎಲೆಕ್ಟ್ರಿಕ್ ಹಬ್ ವಿಚ್ ವಿಲ್ ಬಿ ಇನ್ ದ ಚೈನ್ ಸೆಟ್. ಸೊ ನಿಮ್ಮ ಕ್ಯಾಸ್ಕೆಟ್ ಜೊತೆ ಅದು ಅಟ್ಯಾಚ್ ಆಗಿರುತ್ತೆ. ಸೊ ದಟ್ ವಿಲ್ ಬಿ ದ ಒನ್ ವಿಚ್ ವಿಲ್ ದ ಮೋಟರ್ ವಿಚ್ ವಿಲ್ ರನ್ ದ ವೀಲ್. ಸೊ ರೇರ್ ವೀಲ್ನ ರನ್ ಮಾಡೋಕ್ಕೆ ಅದನ್ನು ಆ ಮೋಟರ್ನ ಯೂಸ್ ಮಾಡ್ತೀವಿ. ಸೊ ಅದು ಬಿಟ್ಟರೆ ನಿಮ್ಮ ಥ್ರಾಟಲ್ ಇರುತ್ತೆ. ಸೊ ಥ್ರಾಟಲ್ ಯೂಸ್ ಮಾಡಿಬಿಟ್ರೆ ನೀವು ಏನು ಹೇಳಿ ಇನ್ಪುಟ್ ಕೊಡ್ಬೋದು ದಟ್ ರೇರ್ ವೀಲ್ ರನ್ ಆಗಿ. ಸೊ ಇದು ಬಿಟ್ಟರು ನಿಮಗೆ ಬೇಸಿಕಲಿ ನಿಮಗೆ ಪೆಡಲ್ ಅಸಿಸ್ಟ್ ಅಂತ ಕೇಳಿರ್ತಾರೆ. ಸೊ ಪೆಡಲ್ ಮೂಲಕ ನೀವು ಮೋಟರ್ನ ರನ್ ಮಾಡ್ಬೋದು. ಸೊ ಆ ಥರ ಅದೊಂದು ಲೈಕ್ ಮೋಡ್ ಇರುತ್ತೆ ವೇರ್ ಯು ಕ್ಯಾನ್ ಆಕ್ಚುಲಿ ರನ್ ದ ಲೈಕ್ ಪೆಡಲ್ ಯೂಸ್ ಮಾಡ್ತಾ ಇದ್ರೆ ಆ ಎಫರ್ಟ್ ಟು ರೈಡ್ ದ ಬೈಸಿಕಲ್ ಕಮ್ಮಿ ಆಗ್ತಾ ಹೋಗುತ್ತೆ. ನೀವು ಲೈಕ್ ಲೆವೆಲ್ನ ಜಾಸ್ತಿ ಆಗ್ತದೆ. 1 to 5 ಜನರಲ್ ಲೆವೆಲ್ಸ್ ಇರುತ್ತೆ. ಸೊ ಇದು ಜನರಲಿ ನೀವು ಒಂದು ಈ ಸೈಕಲಲ್ಲಿ ಇರುತ್ತೆ ಕಂಪೇರ್ ಟು ನಿಮ್ಮ ಗೇರ್ ಸೈಕಲಲ್ಲಿ ಅದೊಂದು ಇರಲ್ಲ ಲೈಕ್ ಮೋಟರು ಮತ್ತು ಬ್ಯಾಟ್ರಿ ಮತ್ತು ನಿಮ್ಮ ಥ್ರಾಟಲ್ ಇರಲ್ಲ ಅಷ್ಟೇ. ಸೊ ಓಕೆ, ಸೊ ನಿಮಗೆ ಇವಾಗ ಡೌಟ್ ಇರೋದು ಈ ಸೈಕಲ್ ಬಂದಿರೋದ್ರಿಂದ ಕಾಸ್ಟ್ ಜಾಸ್ತಿ ಆಗಿದೆ ಅಂತ ಕೇಳಿದ್ರೆ ನೀವು ನಾರ್ಮಲ್ ಸೈಕಲ್ ಕಾಸ್ಟ್ ನೋಡಿದ್ರು ತುಂಬಾ ಜಾಸ್ತಿ ಇರುತ್ತೆ. 35,000 to 40,000 ಇರುತ್ತೆ. ನಾರ್ಮಲ್ ಸೈಕಲ್ಸ್ ಒಂದು ಡೀಸೆಂಟ್ ರೇಂಜಲ್ಲಿ ಇರೋದು. ಸೊ ಇದು ಕಾಸ್ಟ್ ಏನಕ್ಕೆ ಜಾಸ್ತಿ ಅಂತ ನಿಮ್ಮ ಮೈಂಡಲ್ಲಿ ಕ್ವಶನ್ ಇರುತ್ತೆ.
ಸೊ ಸಿಂಪಲ್ ಆನ್ಸರ್ ನಾನು ಹೇಳ್ತೀನಿ, ಬೇರೆ ಎಲ್ಲ ಆನ್ಸರ್ ಹೇಳೋ ಮೊದಲು. ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಫ್ ದ ಸೈಕಲ್ ಆ್ಯಂಡ್ ಫಾರ್ ವಿಚ್ ಆ್ಯಕ್ಚುಲಿ ಮೊದಲಿಂದಿರೋ ಸೈಕಲ್ ಏನಕ್ಕೆ ಚೀಪ್ ಆಗ್ತಿದೆ ಆ್ಯಂಡ್ ಇವಾಗ ಇರೋದು ಅದು ಏನಕ್ಕೆ ಜಾಸ್ತಿ ಇದೆ ಅಂದರೆ ದಟ್ ಈಸ್ ಫಾರ್ ದ ಫ್ರೇಮ್. ಎಸ್, ದ ಫ್ರೇಮ್ ಆಫ್ ದ ಸೈಕಲ್ ಈಸ್ ದ ಮೋಸ್ಟ್ ಕಾಸ್ಟ್ಲಿಯಸ್ಟ್ ಕಾಂಪೊನೆಂಟ್ ಆಫ್ ದ ಸೈಕಲ್. ಸಿಂಪಲ್ ರೀಸನ್ ಬಂದ್ಬಿಟ್ಟು ನೀವು ಸೈಕಲ್ ಫ್ರೇಮ್ ಬಂದ್ಬಿಟ್ಟು ಇಟ್ ಇಸ್ ವೆರಿ ಡಿಫರೆಂಟ್ ಟು ಕಾರ್ ಆರ್ ಬೈಕ್ ಫ್ರೇಮ್. ಕಾರ್ ಆರ್ ಬೈಕ್ ಫ್ರೇಮ್ ಹೆಂಗಿರುತ್ತೆ ಅಂದರೆ ಫ್ರೇಮ್ ದೊಡ್ಡದಾಗ್ತಾ ಏನಾಗುತ್ತೆ ಅಂದರೆ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಲಾಟ್ ಆಫ್ ಪ್ರೆಷರು ಆ್ಯಂಡ್ ಲೈಕ್ ಯಾಕೆಂದರೆ ಸೈಕಲ್ ನೋಡಿ ಎರಡೇ ಚಕ್ರ ಇದೆ, ಒಂದು ಹ್ಯೂಮನ್ ನಾನು ಅದ್ರ ಮೇಲೆ ಕೂರಿಸಬೇಕಾಗುತ್ತೆ, ಪ್ಲಸ್ ನಿಮಗೆ ಸಣ್ಣ ಪುಟ್ಟ ಲಗೇಜ್ ಮೇ ಬಿ ಇರ್ಬೋದು. ಅದನ್ನು ನೀವು ಎಂಥ ಕಂಡೀಷನ್ಸಲ್ಲಿ ಓಡಿಸ್ತೀರಾ ನೀವು ನಿಮಗೆ ಗೊತ್ತು. ನೀವು ರೋಡಲ್ಲಿ ಓಡಿಸ್ತೀರಾ, ಅದನ್ನ ಆಫ್ ರೋಡಲ್ಲಿ ಓಡಿಸ್ತೀರಾ ಆ್ಯಂಡ್ ಎಷ್ಟೊಂದು ಫಾರ್ ವೆರಿ ಲಾಂಗ್ ಟೈಮ್ ಓಡಿಸ್ತಾ ಇರ್ತೀರಾ. ಒಂದು ಹ್ಯೂಮನ್ನು ಅಷ್ಟು ವೆಯ್ಟ್ನ ಬೇರ್ ಮಾಡಬೇಕು ಆ್ಯಂಡ್ ಸೈಕಲ್ ನಿಮಗೆ ವೆಯ್ಟು ನೋಡ್ತಾ ಇರ್ತೀರಾ ತುಂಬ ಕಮ್ಮಿ ಇರುತ್ತೆ. ಸೊ ಲೈಟ್ ವೆಯ್ಟು ಇರುತ್ತೆ ಸೈಕಲ್, ಪ್ಲಸ್ ನಿಮಗೆ ಅಷ್ಟೊಂದು ಹೆವಿ ವೆಯ್ಟ್ನ ಮ್ಯಾನೇಜ್ ಮಾಡಬೇಕಂದ್ರೆ ಸೈಕಲ್ ಮಾಡುವಂಥ ಫ್ರೇಮ್ದು ಇಂಜಿನಿಯರಿಂಗು ಆ್ಯಂಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಟೆಸ್ಟಿಂಗು ಸಾಕಷ್ಟು ಮಾಡಬೇಕಾಗುತ್ತೆ ಕಂಪೇರ್ ಟು ಅದು ಬೈಸೈಕಲ್ ಆರ್ ಕಾರ್. ಸೊ ಇದರಿಂದಾನೇ ಇದ್ರದ್ದು ಕಾಸ್ಟ್ ಜಾಸ್ತಿ ಇರೋದು. ಈ ಒಂದು ಕಾಂಪೊನೆಂಟ್ಸ್ ನೀವು ನೋಡ್ಬೋದು ಕಾರ್ ಆ್ಯಂಡ್ ಬೈಕಲ್ಲಿ ಜಾಸ್ತಿ ಕಾಂಪೊನೆಂಟ್ಸ್ ಇದೆ ಓವರ್ ಆಲ್, ಬಟ್ ಸ್ಟಿಲ್ ದ ಕಾಸ್ಟ್ ಆಫ್ ದಟ್ ವಿಲ್ ನಾಟ್ ಬಿ ದಟ್ ಮಚ್. ನಿಮ್ಗೆ 2 ಲಕ್ಷದಲ್ಲಿ ನಿಮಗೆ ಬೈಕೆ ಸಿಗ್ಬಿಡುತ್ತೆ, ಬಟ್ 2 ಲಕ್ಷದಲ್ಲಿ ನಿಮಗೆ ಸೈಕಲು ಸಿಗುತ್ತೆ ಅಂದರೆ ದ ರೀಸನ್ ಬಂದ್ಬಿಟ್ಟು ಆ ಫ್ರೇಮ್ಗೋಸ್ಕರ. ಸೊ ಫ್ರೇಮ್ನ ಬಿಲ್ಡ್ ಮಾಡೋಕ್ಕೆ ಸಾಕಷ್ಟು R&D ಮಾಡುತ್ತೆ. ಸೊ ಎಷ್ಟು ಸ್ಟ್ರಾಂಗ್ ಫ್ರೇಮ್ ಆಗಿರುತ್ತೆ, ಎಷ್ಟು ಲೈಟ್ ಇರುತ್ತೆ ಫ್ರೇಮು, ಎಷ್ಟು ಅದು ಆ್ಯಂಡ್ ಇನ್ನೊಂದೇನಂದರೆ ಎಷ್ಟು ನಿಮಗೆ ಕಾಂಪೊನೆಂಟ್ಸ್ನ ಲೈಕ್ ಅಕಾಮಡೇಟ್ ಮಾಡುತ್ತೆ. ಸಿ ಒಂದು ಫ್ರೇಮ್ ಬಂದ್ಬಿಟ್ಟು ನೀವು ಸೈಕಲಲ್ಲಿ ಯಾವ ಥರ ಇರುತ್ತೆ ಅಂದರೆ ಬೇಸಿಕಲಿ ನೀವು ಲೈಕ್ ಬೈಕ್ ಮತ್ತು ಕಾರ್ ನೀವು ಮಾಡಿಫಿಕೇಶನ್ ನೀವು ನೋಡಿರ್ತೀರ. ಸೈಕಲಲ್ಲಿ ಯಾವ ಥರ ಇರುತ್ತೆ ಅಂದರೆ ನಾನು ಮೆನ್ಷನ್ ಮಾಡಿದ್ದೀನಿ ನೋಡಿ, ಫ್ರೇಮ್ ಬಿಟ್ಟು ಎಲ್ಲ ಕಾಂಪೊನೆಂಟ್ಸು ಅದನ್ನೆಲ್ಲನೂ ಕಂಪ್ಲೀಟ್ಲಿ ರೀಪ್ಲೇಸ್ ಮಾಡಿಬಿಟ್ಟು ನೀವು ಕಂಪ್ಲೀಟ್ಲಿ ಬೇರೆ ಕಾಂಪೊನೆಂಟ್ಸ್ನ ನೀವು ಆ್ಯಡ್ ಮಾಡ್ಬೋದು. ಎಸ್, ಸೈಕಲಲ್ಲಿ ಅದನ್ನು ನೀವು ಮಾಡ್ಬೋದು, ಅದೊಂದು ಮಜವಾದ ವಿಚಾರ ಸೈಕಲ್ ಬಗ್ಗೆ. ಸೊ ಇದನ್ನು ಹೆಂಗೆ ಮಾಡ್ಬೋದು ಅಂದರೆ ಆ ಫ್ರೇಮ್ ಆ್ಯಕ್ಚುಲಿ ಅಕಾಮಡೇಟಿವ್ ಆಗಿರಬೇಕು ಆ ಥರ ಮಾಡೋಕ್ಕೆ. ಸೊ ಫ್ರೇಮ್ ಅಷ್ಟು ಲೈಕ್ ಫ್ಲೆಕ್ಸಿಬಲ್ ಆದಷ್ಟು ಆ್ಯಂಡ್ ಸ್ಟ್ರಾಂಗ್ ಆದಷ್ಟು ಆ್ಯಂಡ್ ಲೈಟ್ ಆದಷ್ಟು ಅದರದ್ದು ಕಾಸ್ಟ್ ಜಾಸ್ತಿ ಇರುತ್ತೆ. ಸೊ ಆಬ್ವಿಯಸ್ಲಿ ಅದು ಬಿಟ್ಟರೆ ಐ ವುಡ್ ಸೇ ಕಾಂಪೊನೆಂಟ್ಸ್ ಕಾಸ್ಟ್ ಜಾಸ್ತಿ ಆಗಿದೆ ಇವಾಗ. ಐ ಮೀನ್ ಇನ್ಫ್ಲೇಷನ್ ನಾನು ಒಪ್ಕೋತೀನಿ, ಇನ್ಫ್ಲೇಷನ್ ಎಫೆಕ್ಟ್ ಆಗಿದೆ ಓವರ್ ಆಲ್ ಸೈಕಲ್ ಕಾಸ್ಟ್ ಜಾಸ್ತಿ ಮಾಡೋದು. ಬಟ್ ಅದ್ರ ಬಿಟ್ಟರು ನನ್ನ ಒಪಿನಿಯಲ್ಲಿ ದ ಮೇನ್ ರೀಸನ್ ಬಂದ್ಬಿಟ್ಟು ದ ಕಾಂಪೊನೆಂಟ್ಸ್ ಯೂಸ್ ಲೈಕ್ ನೀವು ಶಿಮಾರೋ ಗೇರ್ಸ್ ಎಲ್ಲ ಕೇಳ್ತೀರಾ, ಟೆಕ್ಟೋ ಬ್ರೇಕ್ಸ್ ಅಂತೆಲ್ಲ ಕೇಳ್ತೀರಾ. ಸೊ ಈ ಕಂಪನಿ ಏನಂದರೆ ಇದೇ ಸ್ಪೆಷಲೈಸ್. ಸಿ ಯೂಶಲಿ ಏನು ಮಾಡ್ತಾರೆ ಅಂದರೆ ಒಂದು ಸೈಕಲ್ ಕಂಪನಿ ಓನ್ಲಿ ಫ್ರೇಮ್ ಬಗ್ಗೆ ರಿಸರ್ಚ್ ಮಾಡ್ತಾನೆ, ಬಾಕಿ ಎಲ್ಲ ಕಾಂಪೊನೆಂಟ್ಸ್ ಅವನು ಬೇಸಿಕಲಿ ಒಂದು ಥರ್ಡ್ ಪಾರ್ಟಿ ಕಂಪನೀಸ್ ಇರುತ್ತೆ. ಲೈಕ್ ಬ್ರೇಕ್ಸ್ ಮಾಡೋದೇ ಒಂದು ಕಂಪನಿ ಇರುತ್ತೆ, ನಿಮಗೆ ಗೇರ್ ಮಾಡುವಂಥ ಕಂಪನಿನೇ ಬೇರೆ ಇರುತ್ತೆ, ಸೀಟ್ ಮಾಡುವಂಥ ಕಂಪನಿ ಬೇರೆ ಇರುತ್ತೆ, ಹ್ಯಾಂಡಲ್ ಬಾರ್ ಮಾಡುವಂಥ ಕಂಪನಿ ಬೇರೆ ಇರುತ್ತೆ. ಸೊ ಎಲ್ಲ ಕಾಂಪೊನೆಂಟ್ ಮಾಡೋಕ್ಕೆ ಸಪ್ರೇಟ್ ಕಂಪನಿ ಇದೆ. ಸೊ ಆ ಕಂಪನಿಯಲ್ಲಿ ಹೆಂಗೆ ಅಂದರೆ ಆಬ್ವಿಯಸ್ಲಿ ಒಂದೊಂದು ಕಂಪನಿ ಒಂದೊಂದು ಲೈಕ್ ಏನು ಹೇಳ್ಬೋದು ಕ್ವಾಲಿಟಿ ರೇಂಜ್ ಇರುತ್ತೆ. ಸೊ ಆ ಒಂದು ಕಂಪನಿ ತುಂಬ ಕ್ವಾಲಿಟಿ ಇರುತ್ತೆ, ಇನ್ನೊಂದು ಕಂಪನಿ ಡೀಸೆಂಟ್ ಕ್ವಾಲಿಟಿ ಇರುತ್ತೆ. ಸೊ ಅದ್ರ ಮೇಲೆ ಹೆಂಗೆ ಅಸೆಂಬಲ್ ಮಾಡ್ತಾರೆ, ಯಾವ ಕ್ವಾಲಿಟಿ ಆಫ್ ಕಾಂಪೊನೆಂಟ್ಸ್ನ ಹೆಂಗೆ ಅಸೆಂಬಲ್ ಮಾಡ್ತಾರೆ ಅದ್ರ ಮೇಲೆ ಕಾಸ್ಟ್ ಡಿಪೆಂಡ್ ಆಗುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಸೇಮ್ ಕಂಪನಿಯಲ್ಲಿ ಲೈಕ್ ಡಿಫರೆಂಟ್ ಲೆವೆಲ್ಸ್ ಆಫ್ ಲೈಕ್ ಗೇರ್ಸ್ ಅಲ್ಲಿ ಶಿಮಾರೋದಲ್ಲಿ ಡಿಫರೆಂಟ್ ಲೆವೆಲ್ಸ್ ಆಫ್ ಇದೆ, ಅದ್ರದ್ದು ಕ್ವಾಲಿಟಿ ಡಿಫರೆಂಟ್ ಇರುತ್ತೆ. ಸೊ ಆ ಥರ ನಿಮಗೆ ಬೇಸಿಕಲಿ ಇರುತ್ತೆ. ಅಲ್ಲಿ ಒಂದು ಬ್ರೇಕ್ಸ್ನು ಹಂಗೆ ಇರುತ್ತೆ, ಕೆಲವು ಟೈಮ್ ಮೆಕ್ಯಾನಿಕಲ್ ಬ್ರೇಕ್ಸ್ ಒಂಥರ ಲೈಕ್ ಹೈಡ್ರಾಲಿಕ್ ಬ್ರೇಕ್ಸ್ ಎಲ್ಲ ಇರುತ್ತೆ. ಸೊ ಐ ಮೀನ್ ಈ ಥರ ಇದನ್ನ ಡಿಸ್ಕಸ್ ಮಾಡೋದು ತುಂಬ ಲಾಂಗ್ ಆಗಿಬಿಡುತ್ತೆ. ಬಿಕಾಸ್ ಒಂದೊಂದು ಕಾಂಪೊನೆಂಟಲ್ಲೂ ಒಂದೊಂದು ಸಣ್ಣ ಮಾಡಿಫಿಕೇಶನ್ ಒಂದೊಂದು ಕ್ವಾಲಿಟಿ ಇಂಪ್ರೂವ್ ಆಗ್ತಾನೋ ಅದ್ರ ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ಆಬ್ವಿಯಸ್ಲಿ ಬೈಕಲ್ಲೂ ಸೇಮ್ ಇರುತ್ತೆ ನನ್ನ ಒಪಿನಿಯಲ್ಲಿ, ಅದು ಕಾರಲ್ಲೂ ಅದೇ ಥರನೇ. ಬಟ್ ಹೇಳ್ತಾರೆ ನಿಮ್ಗೆ ಹೇಳೋದನ್ನ ಹೇಳ್ತೀನಿ. ಸೊ ಜನರಲಿ ಈ ಥರ ಇರುತ್ತೆ ಬೇಸಿಕಲಿ, ಅದಕ್ಕೋಸ್ಕರ ಕಾಸ್ಟ್ ಜಾಸ್ತಿ ಆಗುತ್ತೆ. ಬಟ್ ದ ಮೇನ್ ಕಾಸ್ಟ್ ಈಸ್ ಫಾರ್ ದ ಫ್ರೇಮ್. ಸೊ ಫ್ರೇಮ್ ಕಾಸ್ಟ್ಲಿ ಆದಷ್ಟು ಜನರಲಿ ನಿಮ್ಮದು ಪ್ರೈಸ್ ತುಂಬಾ ದೊಡ್ಡ ಜಂಪ್ ನೋಡುತ್ತೆ. ಅದರ್ವೈಸ್ ನಿಮ್ದು ಅದರ್ ಕಾಂಪೊನೆಂಟ್ಸ್ ನಿಮ್ಮದು ಪ್ರೈಸ್ ಆಡ್ ಅಪ್ ಮಾಡುತ್ತೆ, ಅದ್ರ ಕ್ವಾಲಿಟಿ ಇಂಪ್ರೂವ್ ಆಗ್ತಾ. ಬಟ್ ದ ಮೇನ್ ನಿಮಗೆ ಪ್ರೈಸ್ ಏನಕ್ಕೆ ಅಷ್ಟು ಜಾಸ್ತಿ ನೋಡ್ತಾ ಇದ್ದೀರಾ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಫ್ರೇಮ್. ಸೊ ಓಕೆ, ಈ ಬೈಕಲ್ಲಿ ನೀವು ನೋಡಿದ್ರೆ ಏನು ರೀಸನ್ ಬಂದು ಏನಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂದರೆ ಇಟ್ ಇಸ್ ಜಸ್ಟ್ ಬಿಕಾಸ್ ದ ಬ್ಯಾಟ್ರಿ ಏನು ಹೇಳಿ ರೇಂಜ್ ಯಾವ ಥರ ಇಂಪ್ರೂವ್ ಆಗ್ತಾ ಇರುತ್ತೆ. ಅಂದರೆ ಒಂದು ಬ್ಯಾಟ್ರಿ ಒಂದು 40 ಕಿಲೋಮೀಟರ್ ಕೊಡುವಂಥ ಬ್ಯಾಟ್ರಿಗೆ ಒಂದು ಕಾಸ್ಟ್ ಇರುತ್ತೆ, 70 ಕಿಲೋಮೀಟರ್ ಕೊಡುವಂಥ ಬ್ಯಾಟ್ರಿಗೆ ಒಂದು ಕಾಸ್ಟ್ ಇರುತ್ತೆ. ಸೊ ಬೇಸ್ಡ್ ಆನ್ ದ ಬ್ಯಾಟ್ರಿದು ಏನು ರೇಂಜ್ ಇರುತ್ತೆ ಅದ್ರ ಮೇಲೂ ಕಾಸ್ಟ್ ಜಾಸ್ತಿ ಆಗುತ್ತೆ. ಪ್ಲಸ್ ಪವರ್ ಆಫ್ ದ ಮೋಟರ್ದು ಪವರ್ ಎಷ್ಟಿದೆ, ಲೈಕ್ ಕೆಲವು ಇಷ್ಟು ಆಂಪಿಯರ್ಸ್ ಆಫ್ ಬ್ಯಾಟ್ರಿ ಇರುತ್ತೆ. ಸೊ ಆ ಆಂಪಿಯರ್ಸ್ಗೆ ನಿಮಗೆ ಸೈಕಲ್ದು ಚಕ್ರ ಇಷ್ಟು ಮೂವ್ ಆಗುತ್ತೆ ಅಂತ ಇದ್ದರೆ ಕೆಲವರಲ್ಲಿ ನಿಮಗೆ ಜಾಸ್ತಿ ಮೂವ್ ಆಗುತ್ತೆ, ಪ್ಲಸ್ ಜಾಸ್ತಿ ಹೊತ್ತು ಮೂವ್ ಆಗುತ್ತೆ ಅದು. ಸೊ ಅದ್ರ ಮೇಲೆ ಮೋಟರ್ ಎಷ್ಟು ಜಾಸ್ತಿ ಹೊತ್ತು ಮೂವ್ ಆಗುತ್ತೆ, ಎಷ್ಟು ಪವರ್ಫುಲ್ ಮೂವ್ ಆಗುತ್ತೆ, ಅದ್ರ ಮೇಲೂ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಇದೆರಡು ಕಾಂಪೊನೆಂಟು ಎಲೆಕ್ಟ್ರಿಕ್ ಬೈಕಲ್ಲಿ ನಿಮಗೆ ಬೇಸಿಕಲಿ ಎಲೆಕ್ಟ್ರಿಕ್ ಸೈಕಲಲ್ಲಿ ನಿಮಗೆ ಬೇಸಿಕಲಿ ಏನೇಳಿ ಕಾಸ್ಟ್ನ ಇಂಪ್ರೂವ್ ಜಾಸ್ತಿ ಮಾಡುತ್ತೆ ಆ್ಯಂಡ್ ಕಮ್ಮಿ ಮಾಡುತ್ತೆ ಬೇಸಿಕಲಿ. ಸೊ ಅದನ್ನ ನೋಡಬೇಕಾಗುತ್ತೆ. ಸೊ ಇದನ್ನೆಲ್ಲ ನೋಡ್ಬಿಟ್ಟು ನೀವು ಬೇಸಿಕಲಿ ಬೈ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳೋದು ಜನರಲಿ ವೆನ್ ಯು ಆರ್ ಚೂಸಿಂಗ್ ಅ ಬೈಕು, ಇವಾಗ ನೀವು ಇದನ್ನೆಲ್ಲ ಕನ್ಸಿಡರ್ ಮಾಡಿದೆ, ಫ್ರೇಮು ಚೆನ್ನಾಗಿರಬೇಕು, ಕಾಂಪೊನೆಂಟ್ಸು ಚೆನ್ನಾಗಿರಬೇಕು. ಇನ್ ಕೇಸ್ ನೀವು ಎಲೆಕ್ಟ್ರಿಕ್ ಸೈಕಲ್ ತಗೋತಾ ಇದ್ದೀರಾ ಅಂದರೆ ರೇಂಜು ಚೆನ್ನಾಗಿರಬೇಕಾಗುತ್ತೆ, ಮೋಟರು ಚೆನ್ನಾಗಿರಬೇಕಾಗುತ್ತೆ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿದೆ. ನನ್ನ ಒಪಿನಿಯಲ್ಲಿ ಇಂಡಿಯನ್ ಬ್ರ್ಯಾಂಡ್ಸ್ ಮಾಡ್ತಾ ಇರುವಂಥ ಲೈಕ್ ಸೈಕಲ್ಸ್ ನೀವು ನೋಡಿದ್ರೆ ಮೋಸ್ಟ್ ಆಫ್ ದೆಮು ತುಂಬಾ ವ್ಯಾಲ್ಯೂ ಫಾರ್ ಮನಿ ಕೊಡ್ತಾ ಇದ್ದಾರೆ. ನನ್ನ ಒಪಿನಿಯಲ್ಲಿ ಇದರ ಪ್ರೈಸು ತುಂಬಾ ಜಾಸ್ತಿ ಆಗುತ್ತೆ. ನೀವು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ನೋಡಿದ್ರೆ ಲೈಕ್ ಟ್ರಕ್ ಆ್ಯಂಡ್ ಅದರ್ ಕಂಪನೀಸ್ ದೇ ಆರ್ ಲೈಕ್ ಚಾರ್ಜಿಂಗ್ ರಿಯಲಿ ಹ್ಯೂಜ್ ಮನಿ. ಸೊ ನಮ್ಮ ಇಂಡಿಯನ್ ಕಂಪನಿ ಆ್ಯಕ್ಚುಲಿ ಇವಾಗ ಸದ್ಯಕ್ಕೆ ಬಿಕಾಸ್ ಇವಾಗ ಇನ್ನೂ ಗ್ರೋ ಆಗ್ತಾ ಇದೆ ಮಾರ್ಕೆಟು, ಪ್ರೈಸ್ ಆ್ಯಕ್ಚುಲಿ ಕಮ್ಮಿ ಇದೆ. ಆ ಕಾಂಪೊನೆಂಟ್ಸ್ ನೀವು ಕನ್ಸಿಡರ್ ಮಾಡಿದೆ, ಫ್ರೇಮ್ ಕನ್ಸಿಡರ್ ಮಾಡಿದೆ, ಪ್ರೈಸ್ ಆಕ್ಚುಲಿ ಜಾಸ್ತಿ ಆಗ್ಬೋದು ಫ್ಯೂಚರಲ್ಲಿ. ಸೊ ಇವಾಗ ನೀವು ಇನ್ವೆಸ್ಟ್ ಮಾಡಿದೆ ಸೈಕಲಲ್ಲಿ, ಐ ವುಡ್ ಸೇ ದಟ್ ನೀವು ಯು ವುಡ್ ಬೈ ದೋ ಸೈಕಲ್ ಅಟ್ ವೆರಿ ಲೋ ಕಾಸ್ಟ್. ಜನರಲಿ ಏನಂದ್ರೆ ಇವಾಗ ಜನರಿಗೆ ಅವೇರ್ನೆಸ್ ಇಲ್ಲ, ಪ್ರೈಸ್ ಏನಿದೆ, ಲೈಕ್ ಕಾಂಪೊನೆಂಟ್ಸ್ ಏನು ಯೂಸ್ ಮಾಡ್ತಾ ಇದ್ದಾರೆ, ಫ್ರೇಮ್ ಹೆಂಗೆ ಮಾಡ್ತಾ ಇದ್ದಾರೆ, ಅದು ಏನು ಸ್ಟಡಿ ಆಗಿದೆಯಾ ಇಲ್ವಾ. ಸೊ ಅದಕ್ಕೋಸ್ಕರ ಜನ ಸ್ವಲ್ಪ ಲೈಕ್ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಬಟ್ ನನ್ನ ಒಪಿನಿಯಲ್ಲಿ ಫಾರ್ ಮೀ ಆಲ್ ಲೈಕ್ ಈ ಮೋಟರ್ ಅನ್ನೋದೆಲ್ಲ ನಾನು ಸೈಕಲ್ಸ್ ನೋಡಿದೆ ಅಂತೂ ಸಾಕಷ್ಟು ವ್ಯಾಲ್ಯೂ ಫಾರ್ ಮನಿ ಇದೆ. ಈವನ್ ನಿಮಗೆ ಫಿಟ್ ಟ್ರಿಪ್ ಇದೆ, ಏನೇಳಿ M9 ಮಾರ್ಲಿಂದ M900 ಇದೆ, ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ ಬೇಸಿಕಲಿ. ಸೊ ಈ ಥರ ಕಂಪನಿ ಎಷ್ಟೊಂದು ಕಂಪನೀಸ್ ಇದೆ. ಸೊ ಇವ್ರದ್ದೆಲ್ಲ ನೀವು ಬೇಸಿಕಲಿ ಸೈಕಲ್ ತೊಗೊಂಡ್ರೆ ಇಂಡಿಯನ್ ಎಸ್ಪೆಷಲಿ ನಿಮಗೆ ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸಜೆಸ್ಟ್ ಮಾಡ್ತಾ ಇರೋದು ಆ ಪ್ರೈಸ್ನ ನೀವು ನಿಮಗೆ ಡೆಫಿನೆಟ್ಲಿ ಏನೂ ಜಾಸ್ತಿ ಇಲ್ಲ, ಇಟ್ ಇಸ್ ವೆರಿ ಗುಡ್, ಅಗ್ರೆಸಿವ್ ಆಗಿ ಪ್ರೈಸ್ ಮಾಡಿದ್ದಾರೆ. ಸೊ ಅದಕ್ಕೆ ನೀವು ತೊಗೊಂಡ್ರೆ ನಿಮಗೆ ಲೈಕ್ ಮೋಸ ಮಾಡ್ದಂಗೆಲ್ಲ, ಇಟ್ ಇಸ್ ಆ್ಯಕ್ಚುಲಿ ನಿಮಗೆ ಕಮ್ಮಿ ಬೆಲೆಗೆ ನೀವು ಒಳ್ಳೆ ಸೈಕಲ್ನ ತೊಗೋತಾ ಇದ್ದೀರಾ. ಸೊ ಹೋಪ್ಫುಲಿ ನೀವು ಈ ವಿಡಿಯೋಯಿಂದ ನೀವು
ನಿಮ್ಮ ನಾಲೆಜ್ ಬಂದಿರುತ್ತೆ. ದಟ್ ಸೈಕಲ್ ಕಾಸ್ಟ್ ಬಂದು ಆ್ಯಕ್ಚುಲಿ ಕಮ್ಮಿ ಇದೆ ಫಾರ್ ದ ಟೈಮು, ಫ್ಯೂಚರಲ್ಲಿ ತುಂಬ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇವಾಗ ಸೈಕಲ್ ತಗೋತಾ ಇದ್ದೀರಾ, ನನಗೆ ನೋಡ್ಕೊಳ್ಳಿ ಕಾಂಪೋನೆಂಟ್ಸ್ ಹೆಂಗಿದೆ, ಫ್ರೇಮ್ ಇದೆ, ಎವ್ರಿಥಿಂಗ್ ರೇಂಜ್ ಹೆಂಗಿದೆ, ಆಲ್ ದೋಸ್ ಥಿಂಗ್ಸ್ ನೋಡ್ಕೊಂಡು ಬೈ ಮಾಡಿ. ಬಟ್ ಎಸ್ ನಿಮಗೆ ಪ್ರೈಸ್ ಇರುತ್ತೆ ಆ್ಯಕ್ಚುಲಿ ಕರೆಕ್ಟ್ ಆಗಿದೆ. ಸೊ ಅರೌಂಡ್ 25,000 to 60,000 ಒಳಗಡೆ ಯಾವುದೇ ಸೈಕಲ್ ತಗೋತಾನೆ ಅದಕ್ಕೆ ವ್ಯಾಲ್ಯೂ ಫಾರ್ ಮನಿ ಸಿಗುತ್ತೆ. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.